ಪಾಲಂಪುರ ಅನ್ನೋ ಹಳ್ಳಿನಲ್ಲಿ ಶ್ಯಾಮ ಅನ್ನೋ ಒಬ್ಬ ಜಮೀನ್ದಾರ ಇದ್ದ. ಒಂದು ಸಮಯದಲ್ಲಿ ಆ ಹಳ್ಳಿಯ ದೊಡ್ಡ ಶ್ರೀಮಂತ ಮತ್ತೆ ಮರ್ಯಾದೆ ಮನುಷ್ಯ ಆಗಿದ್ದ. ಆದ್ರೆ ನಿಧಾನವಾಗೆ ಅವನ ಜಮೀನ್ದಾರಿತನ ಕಮ್ಮಿ ಆಗ್ತಾ ಹೋಯ್ತು. ಅವನ್ ಸಂಪಾದನೆ ಕೂಡ ಕಮ್ಮಿ ಆಗ್ತಾ ಹೋಯ್ತು. ಅದ್ರ ಕಾರಣದಿಂದ ಅವನ ಅರ್ಧ ಆಸ್ತಿನ ಮಾರ್ಬೇಕಾಗ್ ಬಂತು. ನಮ್ಮ ಹತ್ರ ಜಾಸ್ತಿ ಜಮೀನು ಉಳಿದಿಲ್ಲ. ಇದೇ ತರ ನಮ್ ಜಮೀನಿನ ಸಂಖ್ಯೆ ಕಡಿಮೆ ಆಗ್ತಾ ಹೋದ್ರೆ ನಾವು ಮುಂದೊಂದ್ ದಿನ ಜಮೀನ್ದಾರು ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಸರಿ ಹೇಳಿದ್ರೆ ಮಾಲೀಕರೇ, ಈಗೆಲ್ಲ ಊರಿನ ಗಂಡು ಮಕ್ಕಳು ಪಟ್ಟಣಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೂ ಬಹಳಷ್ಟು ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಊರಿನ ಯಾವ ವ್ಯಕ್ತಿಯೂ ನಮಗೆ ಮರ್ಯಾದೆನೇ ಕೊಡೋದಿಲ್ಲ. ಬೇಗನೆ ನಾವು ಉಳಿದಿರೋ ಜಮೀನಿಂದ ಜಾಸ್ತಿ ಹಣ ಮಾಡುವ ಮಾರ್ಗ ಹುಡುಕ್ಬೇಕು. ಇಲ್ಲಾಂದ್ರೆ ಅಷ್ಟೇ ನಮ್ ಕತೆ. ಹೌದು ಮಾಲೀಕರೇ, ನಾನು ಆದಷ್ಟು ಬೇಗ ಯಾವ್ದಾರು ಮಾರ್ಗ ಹುಡುಕ್ತೀನಿ. ರಮೇಶ ಅವನ ನಿಯತ್ತಿನ ಸೇವಕ ಆಗಿದ್ದ. ಅಗತ್ಯ ಬಿದ್ದಾಗ ಶ್ಯಾಮ ರಮೇಶನ್ಗೆ ತುಂಬಾ ಸಹಾಯ ಮಾಡಿದ್ದ. ಹಾಗಾಗಿ ರಮೇಶ ಶ್ಯಾಮನ್ಗೆ ಆಭಾರಿಯಾಗಿದ್ದ. ನಿಜವಾದ ಮನ್ಸಿಂದ ಶ್ಯಾಮನ್ಗೆ ಸೇವೆ ಮಾಡ್ತಿದ್ದ. ರಮೇಶ ಚಿಂತೆ ಮಾಡ್ಕೊಂಡು ವಾಪಸ್ ಮನೆಗ್ ಬರ್ತಾನೆ. ರಮೇಶ್ನ ತಂಗಿ ರಾಧಾ ತುಂಬಾ ಬುದ್ಧಿವಂತೆ ಮತ್ತೆ ಚಾಲಾಕಿ ಆಗಿದ್ಲು. ಏನಾಯ್ತಣ್ಣ, ಯಾಕಿಷ್ಟೊಂದ್ ಚಿಂತೆ ಮಾಡ್ತಿದ್ಯಾ? ಏನಾದ್ರೂ ತೊಂದ್ರೆನಾ ಅಣ್ಣ? ಏನ್ ಹೇಳಿ ರಾಧಾ, ಒಂದ್ ಸಮಯದಲ್ಲಿ ಮಾಲೀಕರು ನಮಗೆ ಬಹಳಷ್ಟು ಸಹಾಯ ಮಾಡಿದರು. ಆದ್ರೆ ಈಗ ಮಾಲೀಕರಿಗೆ ಕೆಟ್ಟ ಸಮಯ ಹೋಗ್ತಾ ಇದೆ ಹಾಗೂ ನಾನು ಅವರಿಗೆ ಸಹಾಯ ಮಾಡ್ಬೇಕು ಅನ್ಕೊಂಡಿದೀನಿ. ಸ್ವಲ್ಪ ಬಿಡ್ಸಿ ಹೇಳ್ತೀಯಾ, ಏನಾಯ್ತು? ನಿನಗೆಂತೂ ತಿಳಿದೇ ಇದೆ, ಮಾಲೀಕರ ಅರ್ಧ ಜಮೀನನ್ನ ಅವರ ದತ್ತು ತಮ್ಮ ತಗೊಂಡಿದ್ದಾನೆ ಹಾಗೂ ಉಳಿದ ಜಮೀನನ್ನ ಜನರ ಉಪಯೋಗಕ್ಕಾಗಿ ಕೊಟ್ಬಿಟ್ಟಿದ್ದಾರೆ ಹಾಗೂ ಊರಿನ ಒಳ್ಳೆಯದಕ್ಕಾಗಿ. ಈಗ ಮಾಲೀಕರು ಬಯಸುತ್ತಾರೆ ಅವರ ಹತ್ರ ಉಳಿದಿರೋ ಸ್ವಲ್ಪ ಜಮೀನನ್ನ ಅದರಿಂದ ಹೆಚ್ಚು ಲಾಭ ಗಳಿಸುವಂತಹದ್ದು. ಹೌದಾ? ತುಂಬಾ ಗಂಭೀರವಾದ ಸಮಸ್ಯೆ. ಆದ್ರೆ ನನ್ ಹತ್ರ ಒಂದು ಒಳ್ಳೆ ಉಪಾಯ ಇದೆ ಅಣ್ಣ. ಯಾಕೆ ಮಾಲೀಕರು ಉಳ್ದಿರೋ ಜಮೀನಲ್ಲಿ ಮಿನಿ ಗೋಶಾಲೆ ಫಾರ್ಮಿಂಗ್ ಮಾಡ್ಬಾರ್ದು? ಏನ್ ಮಾತಿನರ್ಥ? ನಂಗೆ ಅರ್ಥ ಆಗ್ಲಿಲ್ಲ. ಪಕ್ಕದ ಹಳ್ಳಿ ಕಾಡಲ್ಲಿ ಮಿನಿ ಹಸು ಸಿಗತ್ತೆ. ಅದನ್ನ ಇಟ್ಕೊಳ್ಳೋದಿಕ್ಕೆ ತುಂಬಾ ಕಮ್ಮಿ ಜಾಗ ಬೇಕು ಮತ್ತೆ ಅದ್ರ ಸಗಣಿ ತುಂಬಾ ಉಪಯೋಗಕ್ಕೆ ಬರುತ್ತೆ ಅಣ್ಣ. ಅದನ್ನ ನಾವ್ ಸಾಕೋದ್ರಿಂದ ಒಂದು ಮಿನಿ ಫಾರ್ಮ್ ಮಾಡಬಹುದು. ಅದರಿಂದ ಮಿನಿ ತರಕಾರಿ ಮತ್ತೆ ಹಣ್ಣನ್ನ ಬೆಳಿಬಹುದು. ಕಮ್ಮಿ ಜಾಗದಲ್ಲಿ ಜಾಸ್ತಿ ಸಂಪಾದನೆ. ಆದ್ರೆ ಹಸುನ ಹುಡ್ಕೋದು ತುಂಬಾ ಕಷ್ಟ. ವಾ ವಾ ವಾ, ಎಂತ ಐಡಿಯಾ ಕೊಟ್ಟಿದ್ಯಾ! ನಾನ್ ಈಗ್ಲೇ ಹೋಗಿ ಮಾಲೀಕರಿಗೆ ತಿಳಿಸ್ತೀನಿ. ಆದ್ರೆ ಇವಾಗ ರಾತ್ರಿ 10 ಗಂಟೆ ಆಗಿದೆ. ಇಂಥ ಒಳ್ಳೆಯ ಐಡಿಯಾವನ್ನ ತಿಳಿಸೋದಕ್ಕೆ ಕಾಯೋದಿಕ್ಕಾಗೋದಿಲ್ಲ. ರಮೇಶ್ ಓಡ್ಕೊಂಡು ಮಾಲೀಕನ ಹತ್ರ ಹೋಗ್ತಾನೆ. ಏನ್ ವಿಷಯ ರಮೇಶ್, ಇಷ್ಟು ರಾತ್ರಿಯಲ್ಲಿ ಯಾಕೆ ಬಂದಿದೀಯಾ? ನಾನ್ ನನ್ ಕೋಣೆಗೆ ಮಲ್ಗಕ್ ಹೋಗ್ತಾ ಇದ್ದೆ, ಆದ್ರೆ ಸೇವಕ ಹೇಳ್ದ ನೀನ್ ಬಂದಿದ್ಯಾ ಅಂತ. ಇನ್ ಈ ರಾತ್ರಿಯಲ್ಲಿ ಬಂದಿದ್ಯಾ ಅಂದ್ಮೇಲೆ ಯಾವ್ದೋ ಕೆಲ್ಸ ಇದ್ದೇ ಇರುತ್ತೆ. ಹಾ, ಸರಿಯಾಗಿ ಹೇಳಿದ್ರಿ ಮಾಲೀಕರೇ. ನನ್ ತಂಗಿ ರಾಧಾ ಒಂದೊಳ್ಳೆ ಐಡಿಯಾ ಕೊಟ್ಟಿದ್ದಾಳೆ. ಅಷ್ಟನ್ನ ಹೇಳಿ ರಮೇಶ್ ಶ್ಯಾಮ್ಗೆ ಎಲ್ಲಾ ವಿಷಯನೂ ಹೇಳ್ತಾನೆ. ಅವನ್ ಐಡಿಯಾನ ಕೇಳಿ ಶ್ಯಾಮ್ಗೆ ತುಂಬಾ ಖುಷಿ ಆಗತ್ತೆ. ವಾ, ಎಂತ ಅದ್ಭುತವಾದ ಐಡಿಯಾ ಇದು! ನಾನ್ ಈಗ್ಲೇ ಘೋಷಣೆ ಮಾಡ್ತೀನಿ, ಯಾರು ಕಾಡಿಂದ ಮಿನಿ ದನವನ್ನ ತರ್ತಾರೋ ಅವರಿಗೆ ಉಡುಗೊರೆಯಾಗಿ ನನ್ನ ಮಗಳ ಜೊತೆ ಮದ್ವೆ ಮಾಡಿ ಕೊಡ್ತೀನಿ. ಮಾರನೇ ದಿನ ರಮೇಶ್ ಹಳ್ಳಿನಲ್ಲಿ ಪ್ರಚಾರ ಮಾಡ್ತಾನೆ. ಯಾರು ಕಾಡಿಂದ ಮಿನಿ ಹಸುನ ಹಿಡ್ಕೊಂಡ್ ಬರ್ತಾರೋ ಅವರಿಗೆ ದೊಡ್ಡ ಬಹುಮಾನ ಸಿಗತ್ತೆ ಅಂತ. ಆದ್ರೆ ಹಳ್ಳಿ ಜನಗಳು ಯಾರು ಕಾಡಿಗೆ ಹೋಗೋದಕ್ಕೆ ಇಷ್ಟ ಪಡೋದಿಲ್ಲ. ಶ್ಯಾಮ್ ರಮೇಶನ್ಗೆನೆ ಕಾಡಿಂದ ಮಿನಿ ಹಸುನ ಹಿಡ್ಕೊಂಡ್ ಬರೋಕೆ ಜವಾಬ್ದಾರಿ ಕೊಡ್ತಾನೆ. ಮಾಲೀಕ್, ಕಾಡಿಗೆ ಹೋಗಿ ಆ ಮಿನಿ ದನವನ್ನ ತರೋದು ಅಷ್ಟು ಸುಲಭದ ಕೆಲಸವಲ್ಲ. ಊರಿನ ಒಬ್ಬ ವ್ಯಕ್ತಿಯು ಕಾಡಿಗೆ ಹೋಗೋದಕ್ಕೆ ತಯಾರಿಲ್ಲ. ಇದ್ರಲ್ಲಿ ಯಾವ ದೊಡ್ಡ ವಿಷಯ ಇದೆ? ಯಾವ ವ್ಯಕ್ತಿನೂ ಯಾಕೆ ಕಾಡಿಗೆ ಹೋಗಕ್ ಇಷ್ಟಪಡ್ತಿಲ್ಲ? ಅದೊಂದು ದೊಡ್ಡ ಹಾಗೂ ಭಯಂಕರವಾದ ಕಾಡು. ಅಲ್ಲಿಗೆ ಹೋದ್ರೆ ವಾಪಸ್ ಬರಕ್ಕೆ ಸಾಧ್ಯನೇ ಆಗೋದಿಲ್ಲ. ಇದಂತೂ ಬಹಳ ಯೋಚನೆ ಮಾಡುವ ವಿಚಾರ. ಆಗ ಹಳ್ಳಿಯ ಇಬ್ರು ವ್ಯಕ್ತಿಗಳು ಜಮೀನ್ದಾರು ಮಗಳನ್ನ ಮದ್ವೆ ಆಗೋ ದುರಾಸೆನಲ್ಲಿ ಕಾಡಿಗೆ ಹೋಗೋದಿಕ್ಕೆ ತಯಾರಾಗ್ತಾರೆ. ನಾನು ಕಾಡಿಗೆ ಹೋಗಿ ನಿಮಗೋಸ್ಕರ ಮಿನಿ ದನನ ತಗೊಂಡ್ ಬರ್ತೀನಿ. ಆಮೇಲೆ ನೀವು ಮಾಡಿದ ಪ್ರಮಾಣವನ್ನ ಮರಿಬಾರ್ದು. ಚಂಗು ಮಂಗು ತುಂಬಾ ದುರಾಸೆ ಪುರುಕ್ರು. ಹಾಗಾಗಿ ಇಬ್ರು ಮೇಕೆಗೆ ಹಸು ತರ ಬಣ್ಣ ಹೊಡೆದು ಕರ್ಕೊಂಡ್ ಬರ್ತಾರೆ. ಈ ಮಿನಿ ದನವನ್ನ ನಾನ್ ನಿಮಗೋಸ್ಕರ ಕಾಡಿಂದ ತಗೊಂಬಂದಿದ್ದೀನಿ. ಹಾ, ಬಹಳ ಕಷ್ಟಪಟ್ಟು ಇದನ್ನ ಹಿಡ್ದು ನಿಮಗೋಸ್ಕರ ತಗೊಂಬಂದಿದೀವಿ. ಈ ದನ ನೋಡಿದ್ರೆ ಯಾಕೋ ಡೌಟ್ ಆಗ್ತಿದ್ಯಲ್ಲ? ರಮೇಶ್ ಮೇಕೆಗೆ ಹೊಡೆಯೋ ಅಂತ ನಾಟಕ ಮಾಡ್ತಾನೆ. ಆ ಮೇಕೆ ಮಾ ಮಾ ಅಂತ ಓಡ್ ಹೋಗತ್ತೆ. ಚಂಗು ಮಂಗುನ ಸುಳ್ಳು ಎಲ್ರ ಮುಂದೆ ಬಂದ್ಬಿಡತ್ತೆ. ರಮೇಶ್, ನಾನ್ ನಿನ್ನನ್ನ ಬಿಟ್ರೆ ಬೇರೆ ಯಾರನ್ನು ನಂಬೋದಿಲ್ಲ. ಈ ಕೆಲ್ಸನ ನೀನೇ ಮಾಡ್ಬೇಕು. ನಾನಂತೂ ಈ ಹೊಣೆನ ಹೊತ್ಕೊಂಡಿದ್ದೀನಿ. ಆದ್ರೆ ಊರಿನ ಯಾವ ಯುವಕರು ಕಾಡಿಗೆ ಹೋಗಿ ಮಿನಿ ದನನ ತಗೊಳಕ್ಕೆ ಒಪ್ತಾ ಇಲ್ಲ. ನಾನೇ ಏನಾದ್ರೂ ಮಾಡ್ಬೇಕು. ರಮೇಶ ಒಂಟಿಯಾಗಿ ಕಾಡಿಗೆ ಹೋಗಿ
ಮಿನಿ ಹಸುನ ಹಿಡ್ಕೊಂಡ್ ಬರೋ ತೀರ್ಮಾನ ಮಾಡ್ತಾನೆ. ಅವನು ಟ್ರ್ಯಾಕ್ಟರ್ ಅನ್ನ ತಗೊಂಡು ಕಾಡಿನ ಕಡೆ ಹೋಗ್ತಾನೆ. ಅಲ್ಲಿ 2 ದಿನ ಸತತ ಪ್ರಯತ್ನದ ನಂತರ ರಮೇಶ್ಗೆ ಮಿನಿ ಹಸು ಸಿಗತ್ತೆ. ಈ ಮಿನಿ ದನವನ್ನ ನೋಡಿ ಮಾಲೀಕರಿಗೆ ಬಹಳ ಸಂತೋಷವಾಗುತ್ತೆ. ಇದರಿಂದ ಮಾಲೀಕರ ಎಲ್ಲ ತೊಂದರೆ ನಿವಾರಣೆ ಆಗುತ್ತೆ. ರಮೇಶ್ ಆ ಮಿನಿ ಹಸುನ ತನ್ನ ಟ್ರ್ಯಾಕ್ಟರ್ಗೆ ಹಾಕೋತಾನೆ. ವಾಪಸ್ ಮತ್ತೆ ಹಳ್ಳಿ ಕಡೆ ಬರ್ತಾನೆ. ಆ ಮಿನಿ ಹಸುನ ನೋಡಿ ಶ್ಯಾಮ್ಗೆ ಖುಷಿ ಆಗತ್ತೆ. ಶಬಾಷ್ ರಮೇಶ್, ನನಗೆ ನಿನ್ ಮೇಲೆ ಗರ್ವ ಇದೆ. ಊರಿನ ಯಾವ ವ್ಯಕ್ತಿ ಮಾಡಕ್ ಆಗದಿರೋ ಕೆಲ್ಸನ ನೀನ್ ಮಾಡಿ ತೋರಿಸಿದ್ಯಾ. ಅದು ಯಾರ ಸಹಾಯ ಇಲ್ದೆ ಒಬ್ನೇ ಮಾಡಿ ತೋರಿಸಿದ್ಯಾ. ಒಂದು ಸಮಯದಲ್ಲಿ ನೀವು ನನಗೆ ಸಹಾಯ ಮಾಡಿದ್ರಿ. ನಾನು ಅದರ ಋಣನ ತೀರಿಸ್ತಾ ಇದ್ದೀನಿ ಅಷ್ಟೇ. ಈ ಮಿನಿ ದನನ ಉಪಯೋಗಿಸಿ ನಾಳೆಯಿಂದನೇ ಫಾರ್ಮಿಂಗ್ ನ ಶುರು ಮಾಡು. ರಮೇಶ್ ಮತ್ತೆ ಅವನ ತಂಗಿ ಇಬ್ರು ಸೇರಿ ಆ ಮಿನಿ ಹಸುನ ಜೋಪಾನ ಮಾಡ್ತಾರೆ. ಆ ಮಿನಿ ಹಸು ಸಗಣಿನ ಗೊಬ್ಬರ ಮಾಡಿ ಉಳ್ದಿರೋಂತ ಜಮೀನಲ್ಲಿ ವ್ಯವಸಾಯ ಶುರು ಮಾಡ್ತಾರೆ. ನೋಡ್ತಾ ನೋಡ್ತಾ ಸ್ವಲ್ಪ ದಿನದಲ್ಲೇ ಶ್ಯಾಮ್ ಜಮೀನಲ್ಲಿ ಒಳ್ಳೆ ಫಸಲು ಬರತ್ತೆ. ಅದನ್ನ ನೋಡಿ ಶ್ಯಾಮ್ಗೆ ತುಂಬಾ ಖುಷಿ ಆಗತ್ತೆ. ಶಬಾಷ್ ರಮೇಶ್, ನೀನು ನನ್ನ ಮನ್ಸನ್ನ ಖುಷಿಗೊಳಿಸಿದ್ಯಾ. ನಾನು ಪ್ರಮಾಣ ಮಾಡಿದ ಹಾಗೆ ನಾನ್ ನನ್ನ ಮಗಳ ಮದುವೆನ ನಿನ್ ಜೊತೆ ಮಾಡಿಸ್ತೀನಿ. ಇದು ನನ್ನ ಸೌಭಾಗ್ಯ ಮಾಲೀಕ್. ಶ್ಯಾಮ್ ತನ್ನ ಮಗಳ ಮದ್ವೆನ ರಮೇಶನ್ ಕೊಟ್ಟು ಮದ್ವೆ ಮಾಡ್ತಾನೆ. ರಮೇಶ್ ಮನ್ಸಿಟ್ಟು ವ್ಯವಸಾಯ ಮಾಡ್ತಿರ್ತಾನೆ. ಸ್ವಲ್ಪ ಸಮಯದಲ್ಲೇ ಅವನ ಶ್ರಮಕ್ಕೆ ಫಲ ಸಿಗತ್ತೆ. ಹೊಲದಲ್ಲಿ ಮಿನಿ ತರಕಾರಿ ಬೆಳೆಯತ್ತೆ. ತರಕಾರಿಗಳಿಗೆ ಮಾರುಕಟ್ಟೆಯಲ್ಲಿ ಬಹಳ ಡಿಮ್ಯಾಂಡ್ ಇದೆ. ಈ ತರಕಾರಿ ನೋಡೋದಕ್ಕೆ ಸಣ್ಣದಿದ್ರು ಬಹಳಷ್ಟು ಪೌಷ್ಟಿಕಾಂಶದಿಂದ ತುಂಬಿಕೊಂಡಿದೆ. ಇದೆಲ್ಲ ಈ ಮಿನಿ ದನದ ಗೊಬ್ಬರದಿಂದನೇ ಕಾರಣ. ನೀನು ಹಾಗೂ ರಾಧಾ ಕಷ್ಟಪಟ್ಟು ಫಾರ್ಮಿಂಗ್ ಮಾಡಿಲ್ಲ ಅಂದಿದ್ರೆ ನಾನು ರೋಡಿಗೆ ಬರ್ಬೇಕಿತ್ತು. ನಿಮ್ಮಿಬ್ರಿಗೂ ಬಹಳ ಬಹಳ ಧನ್ಯವಾದಗಳು. ನೀವು ನನ್ನನ್ನ ನಂಬಿದ್ರಿ, ಇದೇ ಬಹಳ ದೊಡ್ಡ ವಿಷಯ. ನಾನ್ ಯಾವಾಗ್ಲೂ ಇದೇ ತರ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಹಾಗೂ ಈ ಮಿನಿ ಫಾರ್ಮಿಂಗ್ ಅನ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ. ರಮೇಶ್ ತುಂಬಾ ಕಷ್ಟ ಪಡ್ತಾನೆ. ಅವನ ಮಿನಿ ಫಾರ್ಮಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಲಾಭನೂ ಸಿಗತ್ತೆ. ಹಾಗಾಗಿ ಅವನು ಆ ಹಳ್ಳಿನಲ್ಲೇ ದೊಡ್ಡ ಶ್ರೀಮಂತ ಆಗ್ತಾನೆ. ವಿಲಾಸ್ಪುರ್ ಅನ್ನೋ ಒಂದು ವಿಶೇಷ ಹಳ್ಳಿ ಇತ್ತು. ಅಲ್ಲಿ ಎಲ್ಲ ಹಂಚಿನ ಮನೆಗಳಾಗಿದ್ವು. ಆದ್ರೆ ಎಲ್ಲ ಜನರು ತುಂಬಾನೇ ಮೃದುವಾಗಿದ್ರು. ಬಹಳಷ್ಟು ಜನ ಅಲ್ಲಿಂದ ಸಿಟಿಗೆ ಕೆಲ್ಸಕ್ಕೆ ಹೊರಟೋಗಿದ್ರು. ಆದ್ರೆ ತಿಂಗಳಿಗೊಮ್ಮೆ ವಿಲಾಸ್ಪುರಕ್ಕೆ ಬಂದ್ ಹೋಗ್ತಾ ಇದ್ರು. ಹಳ್ಳಿಯ ಹೆಂಗಸರು ಯಾವ್ದಾದ್ರೂ ಸಣ್ಣ ಪುಟ್ಟ ಕೆಲ್ಸ ಮಾಡಿ ಅವ್ರ ಜೀವನಕ್ಕೆ ಉಪಯೋಗಿಸ್ಕೊಳ್ತಿದ್ರು. ಏನಪ್ಪ ಮೋನು, ಎಲ್ಲಿಗೆ ಹೋಗ್ತಾ ಇದೀಯಾ? ಮನೆಗೆ ಹೋಗ್ಬಿಡಪ್ಪ. ಅಲ್ಲಿ ನೋಡು, ಬಿರುಗಾಳಿ ಬರ್ತಾ ಇದೆ. ಮಳೆ ಬರುವ ಮುನ್ಸೂಚನೆ ಗೊತ್ತಾಗ್ತಾ ಇದೆ. ನನ್ನ ಅಪ್ಪ ಸಿಟಿಯಿಂದ ಇಲ್ಲಿಗೆ ಬರುವಾಗ ನನಗೋಸ್ಕರ ಗೊಂಬೆಗಳನ್ನ ತಗೊಂಡು ಬರ್ತಾರಂತೆ. ಆ ಗೊಂಬೆನ ತಾತ ನಾನು ನಿಮಗೆ ಕೊಡೋದೇ ಇಲ್ಲ. ಸರಿ ಸರಿ, ಇವಾಗ ಹೋಗು. ಅವ್ರು ಬರುವಾಗ ಸೀದಾ ಮನೆಗೆ ಬರ್ತಾರೆ. ಅಲ್ಲಿ ತನಕ ನೀನು ಮನೆ ಒಳಗಿರು. ನಿನ್ನ ಅಪ್ಪ ಮನೆಗೆ ಬರುವ ತನಕ ನೀನು ನಿಮ್ಮ ಅಮ್ಮನ ಜೊತೆ ಜೋಪಾನವಾಗಿರು. ಆಗ ಭಾರಿ ಮಳೆಯ ಸಂಕಟ ಇತ್ತು. ಇಡೀ ಹಳ್ಳಿಯವರು ಅವ್ರವ್ರ ಮನೆಯಲ್ಲಿ ಮಳೆ ನಿಲ್ಲೋದಕ್ಕೋಸ್ಕರ ಕಾಯ್ಕೊಂಡು ಕೂತ್ಕೊಂಡಿದ್ರು. ಅಮ್ಮ, ಅಪ್ಪ ಯಾವಾಗಮ್ಮ ಬರ್ತಾರೆ? ನಾನು ಎಷ್ಟೊತ್ತಿಂದ ಅವರಿಗೋಸ್ಕರ ಕಾಯ್ತಾ ಇದ್ದೀನಿ. ಬಂದ್ಬಿಡ್ತಾರೆ ಮಗ್ನೆ, ನೀನು ಆರಾಮಾಗಿರು. ನೋಡ್ತಾ ಇರು, ಅವರು ನಿನ್ಗೋಸ್ಕರ ಬಹಳಷ್ಟು ಗಿಫ್ಟ್ ತಗೊಂಡ್ ಬರ್ತಾರೆ. ಕೆಲವೇ ಸಮಯದಲ್ಲಿ ಇಡೀ ಹಳ್ಳಿಯಲ್ಲಿ ಜೋರ್ ಮಳೆ ಆಗುತ್ತೆ. ಇಡೀ ಹಳ್ಳಿ ಮುಳುಗೋ ಸಮಯ ಬರುತ್ತೆ. ಆಗ ಮೋನು ತಂದೆ ಅಲ್ಲಿಗೆ ಬಂದ್ಬಿಡ್ತಾರೆ. ಇಲ್ಲಿ ನೋಡಮ್ಮ, ನಾವು ಇವಾಗಲೇ ಇಲ್ಲಿಂದ ಹೊರಗಡೆ ಹೋಗ್ಬೇಕು. ಇಲ್ಲ ಅಂದ್ರೆ ನಾವು ಇಲ್ಲೇ ಸಿಕ್ಕಾಕೊಳ್ತೀವಿ. ಸುಮಾರು ದಿನಗಳವರೆಗೆ ಈ ಮಳೆ ನಿಲ್ಲಲ್ಲ ಅಂತ ಹವಾಮಾನ ವರದಿಯಿಂದ ಹೇಳಿದ್ದಾರೆ. ನಾವು ಇಲ್ಲೇ ಇದ್ರೆ ಅದ್ರ ಮೇಲೆ ನಮ್ಮಿಂದ ತಪ್ಪಿಸ್ಕೊಂಡು ಹೊರಗಡೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಆದ್ರೆ ನಾವು ಎಲ್ಲಿಗಂತ ಹೋಗೋದು? ನಮ್ಮನೆ, ನಾವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ ತಾನೆ. ಈಗ ನಮ್ಮ ಹತ್ರ ಯಾವುದೇ ರೇಷನ್ ಕೂಡ ಉಳ್ದಿಲ್ವಲ್ಲ. ಮತ್ತೆ ಈ ಮನೆ ಬಿಟ್ರೆ ನಮ್ಮ ಹತ್ರ ಬೇರೆ ಯಾವುದೇ ದಾರಿ ಕೂಡ ಇಲ್ವಲ್ಲ. ಅಪ್ಪ, ನೀವು ನನಗೋಸ್ಕರ ಗೊಂಬೆನ ತಗೊಂಬಂದಿದ್ದೀರಾ ಇಲ್ವಾ? ಇಲ್ಲಿ ನೋಡಪ್ಪ, ನಾನು ಗೊಂಬೆನ ನಿನಗೆ ಆಮೇಲೆ ತೆಗೆದುಕೊಡ್ತೀನಿ. ಆದರೆ ಈ ಸಲ ನಿನಗೋಸ್ಕರ ಈ ಪುಸ್ತಕನ ತಗೊಂಡು ಬಂದಿದ್ದೀನಿ. ಇದರಲ್ಲಿ ನಿನ್ನ ಕೊರತೆಗಳನ್ನ ಬರೀ. ಆಗ ಅವನನ್ನ ಗುಮ್ಮಡ್ ಚಿಕ್ಕಪ್ಪ ಕರೀತಾರೆ. ಇಲ್ಲಿ ನೋಡಪ್ಪ ಚಂದ್ರಕಾಂತ್, ಎಲ್ಲರೂ ನದಿಯ ಆ ಭಾಗಕ್ಕೆ ಹೋಗ್ತಾ ಇದ್ದೀವಿ. ಮಳೆ ನಿಲ್ಲುವ ತನಕ ನಾವೆಲ್ಲರೂ ಅಲ್ಲೇ ಇರ್ತೀವಿ. ನಿಮಗೆ ಬೇಕಾದ ವಸ್ತುಗಳನ್ನ ತಗೊಂಡು ನಮ್ಮ ಜೊತೆ ಅಲ್ಲಿಗೆ ಬನ್ನಿ. ಆದರೆ ನಾವಲ್ಲಿಗೆ ಬಂದು ಹೇಗಿರೋದು? ಅಲ್ಲಿದ್ದುಕೊಂಡು ಏನು ಮಾಡೋದು? ನೀನು ಮೊದಲು ನಿನ್ನ ಮನೇಲಿರುವ ವಸ್ತುಗಳನ್ನ ತಕೋ. ಅಕ್ಕಿ, ಬೇಳೆ ಯಾವುದಿದ್ರೂ ಅದನ್ನು ತಕೋ. ನಾವು ಅಲ್ಲಿಗೆ ಹೋದ್ರೆ ಜೀವಂತವಾಗಿರ್ಲಿಕ್ಕಾಗೋದು. ಸ್ವಲ್ಪ ದಿನಗಳವರೆಗೆ ಅಲ್ಲೇ ಇರಬೇಕು.
ಒಂದು ವೇಳೆ ಈ ನದಿಯ ನೀರೆಲ್ಲ ನಮ್ಮ ಮನೆ ಒಳಗೆ ಬಂತು ಅಂತ ಅನ್ಕೋ, ನಮ್ಮ ಮನೆ ಖಂಡಿತ ಇರೋದಿಲ್ಲ. ಚಂದ್ರಕಾಂತ್ ಅವನ ಪರಿವಾರ ಮತ್ತೆ ಬೆಲೆ ಬಾಳುವ ವಸ್ತುಗಳನ್ನು ತಗೊಂಡು ಇನ್ನೇನು ಹೋಗ್ತಿದ್ದ, ಮೋನು ಅವನ ಜೊತೆ ಪುಸ್ತಕ ತಗೊಂಡ. ಮಗ್ನೆ, ನಿನ್ ಪುಸ್ತಕ ನನಗ್ ಕೊಡು, ಇಲ್ಲ ಅಂದ್ರೆ ನಿನ್ ಪುಸ್ತಕ ಮಳೇಲಿ ನೆಂದು ಹೋಗ್ಬಿಡತ್ತೆ. ಸರಿಮಾ. ಇಡೀ ಹಳ್ಳಿಯವರು ನದಿಯಿಂದ ಆ ಕಡೆ ಸಿಗ್ತಾರೆ. ಎಲ್ರೂ ಅವ್ರ ಕೈಯಲ್ಲಿ ಏನನ್ ತಗೊಂಡು ಹೋಗಕ್ಕಾಗುತ್ತೋ ಅದನ್ ತಗೊಂಡು ನದಿಯಿಂದ ಆ ಕಡೆ ಹೊರಟೋಗ್ತಾರೆ. ಒಬ್ರೊಬ್ರು ಊಟ ತಗೊಂಡ್ರೆ ಇನ್ನೊಬ್ಬೊಬ್ರು ಬಟ್ಟೆ ಮತ್ತೆ ಒಡವೆ ತಗೊಂಡಿದ್ರು. ಮತ್ತೆ ಇನ್ನು ಕೆಲವು ಹಳ್ಳಿಯವರು ಮಳೆ ನಿಲ್ಲೋದಕ್ಕೋಸ್ಕರನೇ ಕಾತುರದಿಂದ ಕಾಯ್ತಾ ಇರ್ತಾರೆ. ಪೂರ್ತಿ ಒಂದು ದಿನ ಆ ನದಿ ತೀರದಲ್ಲಿ ಕಳೆಯೋಷ್ಟ್ರಲ್ಲಿ ರೇಷನ್ ಕೂಡ ಉಳಿದಿರ್ಲಿಲ್ಲ, ಮತ್ತವ್ರಿಗಿರಕ್ಕೂ ಜಾಗ ಇರ್ಲಿಲ್ಲ. ಹೀಗೆ ನೀರ್ ಜಾಸ್ತಿ ಆಗ್ತಿತ್ತು. ಒಂದು ವೇಳೆ ಮಳೆ ಇದೇ ಥರ ಸುರಿತಾ ಇದ್ರೆ ನಮ್ಮಲ್ಲಿ ಯಾರನ್ನೂ ಜೀವಂತವಾಗಿರಲ್ಲ. ನಾವು ಆ ಇಂದ್ರದೇವನಿಗೆ ಪೂಜೆ ಮಾಡಬೇಕು. ಆವಾಗ ಏನಾದರೂ ಒಂದು ದಾರಿ ಸಿಗಬಹುದು. ಅದನ್ನು ಬಿಟ್ಟು ನಮ್ಮಿಂದ ಇದನ್ನು ಏನೂ ಮಾಡ್ಲಿಕ್ಕಾಗಲ್ಲ. ಇಂದ್ರದೇವ, ಕರುಣೆ ತೋರಿಸಿ. ನಮ್ಮ ಜೊತೆ ವಯಸ್ಸಾದವರು ಮಕ್ಕಳೆಲ್ಲ ಇದ್ದಾರೆ, ಕರುಣೆ ತೋರಿಸಿ. ಎಲ್ಲರ ಜೀವನ ಅಪಾಯದಲ್ಲಿದೆ. ಅವರ ಪ್ರಾರ್ಥನೆ ಕೇಳಿ ಒಂದು ದೊಡ್ಡ ಬೆಳಕು ಬರುತ್ತೆ, ಮತ್ತೆ ಇಂದ್ರದೇವ ಪ್ರತ್ಯಕ್ಷರಾಗ್ತಾರೆ. ಹೀಗೆ ಮಳೆ ಬರಲಿಕ್ಕೆ ಕಾರಣ ನೀವು ಮಾತ್ರ. ನಾನು ಪ್ರಕೃತಿನ ತಡೆದು ಮಳೆನ ನಿಲ್ಲಿಸ್ಲಿಕ್ಕಾಗಲ್ಲ, ಆದರೆ ನಿಮ್ಮನ್ನ ನನ್ನಿಂದ ಖಂಡಿತ ಕಾಪಾಡಲಿಕ್ಕಾಗುತ್ತೆ. ನಿನ್ನ ಮಗನ ಜೊತೆ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿರುವ ಹಾಳೆಗಳನ್ನ ಇಟ್ಕೊಂಡು ಅವನು ಎಷ್ಟು ಮನೆಗಳನ್ನ ಕಟ್ತಾನೋ ಆ ಮನೆಗಳು ನಿಜವಾಗ್ಲೂ ಮನೆಗಳಾಗುತ್ತೆ, ಮಳೆಯಲ್ಲಿ ನೆನೆಯಲ್ಲ. ಹಾಗೆ ಮಳೆ ನಿಂತ ಮೇಲೆ ಎಲ್ಲ ಮನೆಗಳು ಚೆನ್ನಾಗಿ ಆಗುತ್ತೆ. ಇಷ್ಟನ್ನ ಹೇಳಿ ಇಂದ್ರದೇವ ಅಲ್ಲಿಂದ ಹೊರಟೋಗ್ತಾರೆ. ಮತ್ತೆ ಮೋನು ಪೇಪರ್ ಇಂದ ಬಹಳಷ್ಟು ಚಿಕ್ಕ ಮನೆಗಳನ್ನ ಮಾಡ್ತಾನೆ. ಅದನ್ನ ಕೆಳಗಡೆ ಇಡೋ ಅಷ್ಟರಲ್ಲಿ ನೋಡ್ತಾ ಇದ್ದ ಹಾಗೆ ದೊಡ್ಡ ಪೇಪರಿನ ಮನೆ ಅದಾಗ್ಬಿಡತ್ತೆ. ಇಡೀ ವಿಲಾಸ್ಪುರದವರು ಪೇಪರ್ನ ಮನೇಲಿ ಇರಕ್ ಶುರು ಮಾಡ್ತಾರೆ. ಮಳೆ ಬಹಳ ಜೋರಾಗಿ ಬರ್ತಾನೆ ಇತ್ತು. ಅಮ್ಮ, ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ ಅಮ್ಮ, ತಿನ್ಲಿಕ್ಕೆ ಏನಾದರೂ ಕೊಡಿ. ಈ ಥರ ಸುರಿತಿರುವ ಮಳೆಯಲ್ಲಿ ನಮ್ಮ ಜೊತೆ ಇದ್ದ ಎಲ್ಲ ಅಡುಗೆ ಸಾಮಾನುಗಳು ಖಾಲಿಯಾಗಿದೆ. ಇವಾಗ ಮಕ್ಕಳ ಹಸಿವನ್ನು ತೀರಿಸಲಿಕ್ಕೆ ನಾವು ಏನು ಮಾಡೋದು? ಚಂದ್ರಕಾಂತ್ ಗುಮ್ಮಡ್ ಚಿಕ್ಕಪ್ಪನ ಮನೆಗೆ ಹಾಗೆ ನಡ್ಕೊಂಡು ಹೋಗ್ಬಿಡ್ತಾನೆ. ಏನಾಯ್ತಪ್ಪ ಚಂದ್ರಕಾಂತ್, ಈ ಮಳೆಯಲ್ಲಿ ಯಾಕೆ ಹೊರಗಡೆ ಸುತ್ತಾಡ್ಕೊಂಡಿದ್ಯಾ? ಏನು ಹೇಳೋದಯ್ಯ, ನನ್ನ ಮಗ ಹೆಂಡತಿ ಇಬ್ಬರಲ್ಲೂ ಹಸಿವಲ್ಲಿ ಒದ್ದಾಡ್ತಾ ಇದ್ದಾರೆ. ಊಟದ ವ್ಯವಸ್ಥೆ ಏನಾದರೂ ಮಾಡಿಲ್ಲ ಅಂದರೆ ಏನಾದರೂ ತಪ್ಪಾಗುತ್ತಯ್ಯ. ಏನೋ ದೇವ್ರ ಪುಣ್ಯದಿಂದ ಈ ಮನೆ ಒಳಗೆ ಮಳೆ ನೀರು ಬರದೇ ಇದೆ, ಆದರೆ ನಮ್ಮ ನಿಜವಾದ ಮನೆಯೆಲ್ಲ ನೀರೊಳಗೆ ಮುಳುಗಿ ಹೋಗಿದೆ. ನನ್ನ ಗ್ರಾಮದ ಮನೆಯಲ್ಲಿ ಸ್ವಲ್ಪ ಅಕ್ಕಿನೂ ಸ್ವಲ್ಪ ಮಸಾಲನೂ ಇದೆ. ನಾವು ಹೇಗಾದರೂ ಕಷ್ಟಪಟ್ಟು ಅಲ್ಲಿಗೆ ಹೋಗ್ಬಿಟ್ರೆ ಸ್ವಲ್ಪ ದಿನಕ್ಕೆ ತಿನ್ನುವಷ್ಟು ವಸ್ತುಗಳು ಅಲ್ಲಿ ಸಿಗುತ್ತೆ. ನನ್ನ ಮನೇಲಿ ನಾನು ಸಿಟಿಯಿಂದ ತಗೊಂಬಂದಿರುವ ಚೀಲ ಇದೆ. ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಯಾವುದಾದ್ರೂ ತಯಾರಿ ಮಾಡಿದ್ರೆ ಖಂಡಿತ ಚೆನ್ನಾಗಿರುತ್ತೆ. ಮಿಂಚು ಮತ್ತೆ ಭಾರಿ ಮಳೆಯಲ್ಲಿ ಹೇಗೋ ಅವರ ಪ್ರಾಣವನ್ನ ರಕ್ಷಣೆ ಮಾಡಿಕೊಂಡು ಮುಳುಗೋಗಿರುವಂತ ಅವರ ಹಳ್ಳಿ ವಿಲಾಸ್ಪುರಕ್ಕೆ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಅವ್ರಿಗೆ ಅರ್ಥ ಆಗತ್ತೆ ಅವರ ಕತ್ತಿನವರೆಗೆ ನೀರು ತುಂಬ್ಕೊಂಡ್ಬಿಟ್ಟಿದೆ ಅಂತ. ಇಲ್ಲಿ ನಮ್ಮ ಕುತ್ತಿಗೆ ತನಕ ನೀರು ಇದೆ. ನಮ್ಮ ಮನೆಯಲ್ಲಿರುವ ಅಡುಗೆ ಸಾಮಾನೆಲ್ಲ ಈ ನೀರಲ್ಲಿ ಒದ್ದೆಯಾಗಿರುತ್ತೆ ಅಲ್ವಾ? ನಾವಿಲ್ಲಿಂದ ವಾಪಸ್ ಹೋಗೋದೇ ಒಳ್ಳೆಯದು. ಇಲ್ಲ, ನಾನು ಆಹಾರದ ವಸ್ತುಗಳನ್ನೆಲ್ಲ ಮೇಲೆ ಡ್ರಮ್ ಒಳಗೆ ಇಟ್ಟಿದ್ದೀನಿ. ಆದ್ರಿಂದ ಒಳಗಿರುವ ವಸ್ತುಗಳು ಖಂಡಿತ ಒದ್ದೆಯಾಗಿರೋದಿಲ್ಲ. ಅದನ್ನು ತಗೊಂಬಂದ್ರೆ ನಮಗೆ ಆಹಾರಕ್ಕಾಗುತ್ತೆ. ಸರಿ ಇರಿ, ನಾನು ಹೋಗಿ ತಗೊಂಬರ್ತೀನಿ, ನೀವು ಇಲ್ಲೇ ಇರಿ. ಚಂದ್ರಕಾಂತ್ ಗುಮ್ಮಡ್ ಚಿಕ್ಕಪ್ಪನ ಮನೆಗೆ ಹೋಗಿ ಅವ್ರ ಮನೆ ಅರ್ಧಕ್ಕೆ ತುಂಬೋಗಿತ್ತು. ಅಲ್ಲಿ ಹೋಗಿ ರೇಷನ್ನ ತಗೊಂಡು ಆಚೆ ಬರ್ತಾನೆ. ಗುಮ್ಮಡ್ ಚಿಕ್ಕಪ್ಪ ಮತ್ತೆ ಚಂದ್ರಕಾಂತ್ ಎಲ್ಲ ರೇಷನ್ನ ತಗೊಂಡು ಪೇಪರ್ನ ಮನೆಗಳ ಹತ್ರ ಬರ್ತಾರೆ. ಈ ರೇಷನ್ನ ನೋಡಿ ಇಡೀ ಹಳ್ಳಿಯವರು ಬಹಳ ಸಂತೋಷ ಪಡ್ತಾರೆ. ಈ ಅಕ್ಕಿಯಿಂದ ನಾವು ಕಿಚಡಿ ಮಾಡ್ಕೊಂಡು ತಿನ್ಬೋದು. ಈ ರೀತಿ ನಾವು ಇನ್ನೂ ಸ್ವಲ್ಪ ದಿನ ಆರಾಮಾಗಿ ಇಲ್ಲಿರಬಹುದು. ಮತ್ತೆ ಎಲ್ರಿಗೂ ಹೊಟ್ಟೆ ತುಂಬಿಡುತ್ತೆ. ಪೂರ್ತಿ 2 ದಿನ ಕಳೆದ್ಮೇಲೆ ಮಳೆ ನಿಧಾನವಾಗಿ ಕಮ್ಮಿ ಆಗತ್ತೆ. ಮಳೆ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಈ ಥರನೇ ಹೋದರೆ ನಮ್ಮ ಗ್ರಾಮ ನಮಗೆ ಸಿಗುತ್ತೆ. ನಾವು ಪುನಃ ಅಲ್ಲಿಗೆ ಹೋಗ್ಬಿಟ್ಟು ಬದುಕಬಹುದು. ಕೆಲವೇ ಕ್ಷಣಗಳಲ್ಲಿ ಮಳೆ ನಿಂತು ಹೋಗುತ್ತೆ. ಮತ್ತೆ ಎಲ್ರೂ ಬಹಳ ಸಂತೋಷ ಪಡ್ತಾರೆ. ಮಳೆ ನಿಂತು ಹೋದ ಕೂಡ್ಲೆ ಇಂದ್ರದೇವ ಹೇಳಿದ ಹಾಗೆ ಆ ಪೇಪರ್ನ ಮನೆಗಳು ಹಾಗೆ ಮಾಯವಾಗ್ಬಿಡ್ತವೆ. ಎಲ್ರೂ ಅವರ ಹಳ್ಳಿ ವಿಲಾಸ್ಪುರಕ್ಕೆ ಹೋಗಿ ಮಳೆ ನೀರು ಕಡಿಮೆ ಆಗೋದಕ್ಕೆ ಕಾಯ್ತಾ ಇರ್ತಾರೆ. ಅರೆ, ಇಷ್ಟು ದಿನ ಮನೆಯೆಲ್ಲ ನೀರಲ್ಲಿ ಒದ್ದೆಯಾಗಿದ್ರು ಸಹ ಯಾವುದೂ ಬಿದ್ದೋಗಿಲ್ಲ. ಎಲ್ಲ ದೇವರ ಮಹಿಮೆ. ಇವಾಗ
ಇವಾಗ ನಾನು ನನ್ನ ನಿಜವಾದ ಮನೇಲಿ ಇರ್ತೀನಿ. ಹೌದು ಮಗ್ನೆ, ನೀನೀಗ ಇಲ್ಲಿರ್ತೀಯ. ಇಡೀ ಹಳ್ಳಿಯವರು ಅವರ ಮನೆಗಳು ಹಾಗೆ ಇರೋದನ್ನ ನೋಡಿ ಸಂತೋಷವಾಗಿ ಅವರ ಜೀವನ ವಿಲಾಸ್ಪುರದಲ್ಲಿ ಸಾಗಿಸ್ತಾರೆ.